ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ರಿಯಲ್ ಸ್ಟಾರ್ ಉಪ್ಪಿ ಡೈರೆಕ್ಷನಲ್ಲಿ ಸಿನಿಮಾ ಬರ್ತಿದೆ ಅಂದರೆ ಅವ್ರು ಏನೋ ತಲೆಗೆ ಕಂಬಳಿ ಹುಳ ಬಿಡೋದಂತರೂ ಪಕ್ಕ. ಈ ಟ್ರೈಲರ್ನಲ್ಲಿ ಏನೆಲ್ಲ ಹೇಳಿಬಿಟ್ಟಿದ್ದಾರೆ ಅಂತ ನೀವು ಕೂಡ ಸಖತ್ ಕನ್ಫ್ಯೂಸ್ ಆಗಿಬಿಡ್ತೀರಾ. ಇಷ್ಟೆಲ್ಲ ವಿಷಯಗಳನ್ನು ಉಪೇಂದ್ರ ಹೇಳಿದ್ದಾರಾ ಅಂತ. ವೀಕ್ಷಕರೇ, ಉಪ್ಪಿಯ ಹೊಸ ಸಿನಿಮಾ U&I ಸಿನಿಮಾ ರಿಲೀಸ್ಗೂ ಮುನ್ನ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಇದು ಟೀಸರ್ ಕೂಡ ಅಲ್ಲ, ಟ್ರೈಲರ್ ಕೂಡ ಅಲ್ಲ, ವಾರ್ನರ್ ಅಂತೆ. ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ವಾರ್ನಿಂಗ್ ಅಂತೂ ಕೊಟ್ಟುಬಿಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂತೆ ನೀವೆಲ್ಲ ಒಂದೊಂದು ರೀತಿ ಅರ್ಥ ಮಾಡ್ಕೊಂಡಿದ್ದೀರ. ಆದರೆ ಉಪ್ಪಿ ಈ ರೀತಿಯೂ ಹೇಳೋಕೆ ಹೊರಟಿದ್ದಾರಾ ಅಂತ ನಾನು ಕೂಡ ತಲೆ ಕೆಡಿಸ್ಕೊಂಡು ಲೆಕ್ಕಾಚಾರ ಹಾಕಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ವೀಕ್ಷಕರು, ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಉಪೇಂದ್ರ ಪಕ್ಕ ಎಲ್ಲ ಪಕ್ಷಗಳಿಗೆ ಚಾಟಿ ಏಟಂತರೂ ಕೊಟ್ಟುಬಿಟ್ಟಿದ್ದಾರೆ ಈ ವಿಡಿಯೋ ಮುಖಾಂತರ. ಅದನ್ನು ಕೂಡ ನಾನು ಅರ್ಥ ಮಾಡಿಸ್ಬಿಡ್ತೀನಿ. ಇದೆಲ್ಲ 2024 ಅಂದರೆ ಇನ್ನೂ 14 ವರ್ಷಗಳಲ್ಲಿ ಈ ಜಗತ್ತು ಏನೆಲ್ಲ ಆಗಬಹುದು ಅನ್ನೋದನ್ನ ತೋರಿಸ್ಬಿಟ್ಟಿದ್ದಾರೆ. ಮೊದಲಿಗೆ ವಿಡಿಯೋ ಶುರುವಾಗೋ ಮುನ್ನ ಒಂದು ಲೈನ್ ಬರುತ್ತೆ. ಅಂದರೆ ವಿಶ್ವ ನಾಯಕರು ನಿಮಗೆ ಮತ್ತು ನಮಗೆ ಇದನ್ನೆಲ್ಲ ದಂಡಿಯಾಗಿ ನಿಮ್ಮ ಜೊತೆ ಉಡುಗೊರೆಯಾಗಿ ಕೊಟ್ಟುಬಿಟ್ಟಿದ್ದಾರೆ ಅಂತ. ಯಾವುದು ಅಂತ ಗ್ಲೋಬಲ್ ವಾರ್ಮಿಂಗ್, ಕೋವಿಡ್ಡು, ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಈ ಮೊಬೈಲ್ಗಳು, ಜೊತೆಗೆ ತಂತ್ರಜ್ಞಾನ ಎಲ್ಲವೂ ಕೂಡ, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಇನ್ಫ್ಲೇಷನ್ ಅಂತ ಒಂದಿದೆ, ಅದು ಹಣದುಬ್ಬರ, ಜೊತೆಗೆ ವಾರ್ಸ್ ಅನ್ನೋ ಸಾಲುಗಳು ಬರುತ್ತೆ. ಅಂದರೆ ನೀವು ಈ ವಿಡಿಯೋ ಪೂರ್ತಿ ಈ ಗ್ಲೋಬಲ್ ವಾರ್ಮಿಂಗ್ ಆದರೆ ಏನಾಗುತ್ತೆ, ಇಡೀ ಜಗತ್ತಿನಲ್ಲಿ ಯಾವುದೇ ಹಸಿರನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಗಿಡ ಮರಗಳಿರೋದಿಲ್ಲ, ಎಲ್ಲ ಒಣಕೊಂಡು ಹೋಗ್ಬಿಡುತ್ತೆ. ಜೊತೆಗೆ ಇಡೀ ಜಗತ್ತು ಸರ್ವನಾಶವಾಗೋ ರೀತಿಯಾಗಿ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕಾಣುತ್ತೆ. ಇನ್ನು ಕೋವಿಡ್-19 ಈ ವಿಶ್ವ ನಾಯಕರು ನಮಗೆಲ್ಲ ಕೊಡುಗೆಯಾಗಿ ಕೊಟ್ಟಿರೋದು ಅಂತ ಇಂದಿನ ಎಲ್ಲ ನಾಯಕರನ್ನು ಟೀಕೆ ಮಾಡಿರೋದು. ಭಾರತದ ಜೊತೆಗೆ ವಿಶ್ವ ನಾಯಕರನ್ನೂ ಕೂಡ, ಈ ಚೀನಾವನ್ನು ಕೂಡ ಖಡಕ್ಕಾಗಿ ತಿವಿದಿರೋ ಕೆಲಸ. ಕೋವಿಡ್-19 ಅಂದರೆ ನಿಮ್ಗೆ ಆ ವಿಡಿಯೋದಲ್ಲಿ ಅವ್ರು ಮಾಸ್ಕ್ ಹಾಕ್ಕೊಂಡಿರೋದೆಲ್ಲ ಕಾಣಿಸುತ್ತೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೂ ಕೂಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ. ನಿಮಗೆ ಆ ವಿಡಿಯೋದಲ್ಲಿ ಮೇಲೆ ಸ್ಕ್ರೀನ್ಗಳಲ್ಲೆಲ್ಲ ವಿಡಿಯೋಗಳು ಓಡ್ತಾ ಇರುತ್ತೆ ಡಿಸ್ಪ್ಲೇಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತ್ರ ಕೊನೆಯದಾಗಿ ಇಲ್ಲಿ ಉಳ್ಕೊಳ್ಳುತ್ತೆ ಅಂತ. ಇನ್ನು ಅನ್ಎಂಪ್ಲಾಯ್ಮೆಂಟ್, ಎಲ್ಲರೂ ಕೂಡ ನಿರುದ್ಯೋಗಿಗಳಾಗಿರ್ತಾರೆ, ಸೋಮಾರಿಗಳಾಗಿರ್ತಾರೆ. ನೀವು ಈ ವಿಡಿಯೋದಲ್ಲಿ ನೋಡಿಬಿಟ್ರೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಅಲ್ಲಿರೋ ಯಾರು ಕೂಡ ಕೆಲಸ ಮಾಡದೆ ಸೋಮಾರಿಗಳ ಥರ ಮೊಬೈಲ್ ನೋಡೋದು, ಜೊತೆಗೆ ಸೋಮಾರಿಗಳ ಥರ ಕ್ರಿಕೆಟ್ನು ಕೂಡ ನೋಡೋದು. ಅಂದರೆ ಈ ಸೋಮಾರಿಗಳ ಕ್ರೀಡೆ ಕ್ರಿಕೆಟ್ ಅಂತ ಕೆಲವೊಬ್ಬರು ವ್ಯಂಗ್ಯ ಆಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಅದನ್ನು ಕೆಲಸ ಇಲ್ಲದೆ ಇರೋರು ಗಂಟೆಗಟ್ಟಲೆ ಕ್ರಿಕೆಟ್ ನೋಡ್ತಾ ಟೈಮ್ ಪಾಸ್ ಮಾಡೋದನ್ನು ಕೂಡ ಕಾಣ್ಬೋದು ನೀವು. ಜೊತೆಗೆ ಕುಂಟೆ ಬಿಲ್ಲೆ ಆಡೋದು, ಚೌಕಾಬಾರ ಆಡೋದನ್ನು ನೀವು ನೋಡಿರ್ತೀರ. ಅಲ್ಲೆಲ್ಲ ಹುಲಿಮನೆ ಆಟನೂ ಕೂಡ ರಸ್ತೆಗಳಲ್ಲಿ ಬರ್ಕೊಂಡಿರ್ತಾರೆ. ಕೆಲಸವೇ ಇಲ್ಲದೆ 3 ಹೊತ್ತು ಟೈಮ್ ಪಾಸ್ ಮಾಡೋದು, ಇದನ್ನು ಈ ಸಿನಿಮಾದಲ್ಲಿ ಕರೆಕ್ಟಾಗಿ ತೋರಿಸ್ಬಿಟ್ಟಿದ್ದಾರೆ. ಜೊತೆಗೆ ನಾನು ಇನ್ಫ್ಲೇಷನ್ ಅಂದೆ, ಹಣದುಬ್ಬರ ಅಂದೆ, ಅಲ್ಲಿ ಒಂದು ಬಾಳೆಹಣ್ಣನ್ನು ಕೂಡ ನೀವು ಕೊಂಡ್ಕೊಳ್ಳೋಕೆ ಎಷ್ಟು ಒದ್ದಾಡ್ತಾರೆ ಅಂದರೆ, ನೀವು ಆ ಲೆವೆಲ್ಲಿಗೆ, ಆ ಮಟ್ಟಕ್ಕೆ ನಿರುದ್ಯೋಗ ಕಾಡ್ತಾ ಇದೆ. ಜೊತೆಗೆ ಅಷ್ಟು ಒಂದು ಬಾಳೆಹಣ್ಣನ್ನು ಕೂಡ ಕೊಂಡುಕೊಳ್ಳಿಕ್ಕೂ ಕೂಡ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಷ್ಟ ಆಗುತ್ತೆ ಅಂತ. ಬಾಳೆಹಣ್ಣಿನ ಮೇಲೆ ಒಂದು ರಕ್ತ ಹರಿಸೋದು ಕಾಣಿಸುತ್ತೆ ನಿಮಗೆ. ಅಂದರೆ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಬಾಳೆಹಣ್ಣಿಗೋಸ್ಕರವೂ ಕೂಡ ಎಷ್ಟು ನೆತ್ತರನ್ನು ಹರಿಸಬೇಕಾಗುತ್ತೆ ಅನ್ನೋ ರೀತಿಯಾಗಿ ಇಲ್ಲಿ ಯುದ್ಧದ ಬಗ್ಗೆನೂ ಕೂಡ ಹೇಳಿಬಿಟ್ಟಿದ್ದಾರೆ. ಆರಂಭದಲ್ಲಿ ನಿಮಗೆ ಜೋಕರ್ ರೀತಿ ಕಾಣೋ ಸಾಧು ಕೋಕಿಲನ ರುಂಡ ಚೆಂಡಾಡೋದು ಕಾಣಿಸುತ್ತೆ. ಅಂದರೆ ಇಲ್ಲಿ ವಿಶ್ವ ನಾಯಕರನ್ನೇ ಜೋಕರ್ ರೀತಿಯಾಗಿ ತೋರಿಸಲಾಗಿದೆ. ಇವನ್ನೆಲ್ಲ ನಮಗೆ ಗಿಫ್ಟ್ ಕೊಟ್ಟು ತಮಾಷೆ ನೋಡೋರು ಅನ್ನೋ ರೀತಿಯಾಗಿ ಉಪ್ಪಿಯವರು ಇಲ್ಲಿ ತೋರಿಸಿರಬಹುದು. ಅದಕ್ಕೆ ಆರಂಭದಲ್ಲಿ ಮೊದಲು ಇವನನ್ನು ಮುಗಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಉಪ್ಪಿಯವರು ಮಾರ್ಮಿಕವಾಗಿ ತಿಳಿದಿರೋ ಕೆಲಸ ಮಾಡಿದ್ದಾರೆ. ಇನ್ನು ರಷ್ಯಾ, ಉಕ್ರೇನ್, ಇರಾನ್, ಇಸ್ರೇಲ್, ಅಮೇರಿಕಾ, ಹೀಗೆ ಎಲ್ಲರೂ ಕೂಡ ಯುದ್ಧ ಅಂತ ಹಪಹಪಿಸ್ತಾ ಇರ್ತಕ್ಕಂಥ ನಾಯಕರಿಗೂ ಇಂಡೈರೆಕ್ಟಾಗಿ ಉಪೇಂದ್ರ ಈ ಟ್ರೈಲರ್ ಮುಖಾಂತರ ತಿಳಿದಿರೋ ಕೆಲಸ ಮಾಡಿದ್ದಾರೆ. ನಿಮಗೆ ಇನ್ನೊಂದೊಂದು ಸೀನ್ ಬರುತ್ತೆ, ಅಲ್ಲಿ ಒಂದು ವೆಹಿಕಲ್ ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಪ್ಲೈ ಆ್ಯಂಡ್ ಪಬ್ಲಿಕ್ ಸರ್ವಿಸ್ ಅಂತ. ಅದರಲ್ಲೊಂದು ಘೋಷಣೆ ಕೂಡ ಬರುತ್ತೆ. ಅವರು ಮೈಕ್ ಹಿಡ್ಕೊಂಡು ಹೇಳ್ತಾ ಇರ್ತಾರೆ, ಸಾರ್ವಜನಿಕ ಮೂಲಭೂತ ಅವಶ್ಯಕತೆಗಳಾದ ರೈಸ್ ಬಾಲ್ಸ್ ಮತ್ತು ಮೊಬೈಲ್ನ ಉಚಿತವಾಗಿ ನೀಡಲಾಗುವುದು ಅಂತ. ಈ ಲೈನ್ ಎಷ್ಟು ಮಾರ್ಮಿಕವಾಗಿ, ಜೊತೆಗೆ ಯಾವ ರೀತಿಯಾಗಿ ಇಂದಿನ ಪಕ್ಷಗಳಿಗೆ, ಜೊತೆಗೆ ಈ ಜಾತಿ ವ್ಯವಸ್ಥೆಗಳಿಗೆ ಯಾವ ರೀತಿಯಾಗಿ ಟಕ್ಕರ್ ಕೊಡೋ ರೀತಿ ಇದೆ ಅಂದರೆ, ಮುಂದೊಂದು ದಿನ ನಾವೆಲ್ಲ ಅಂದ್ಕೊಳ್ತೀವಿ ಇವತ್ತು ಬಟ್ಟೆ, ವಸತಿ, ಆಹಾರ, ಆರೋಗ್ಯ, ನೀರು, ಮೂಲಭೂತ ಅವಶ್ಯಕತೆಗಳು ಅಂತ, ಇವಿಷ್ಟನ್ನು ಯಾವುದೇ ಸರ್ಕಾರ ಬಂದರೂ ಅದನ್ನು ಪೂರೈಕೆ ಮಾಡಬೇಕು ಅಂತ. ಆದರೆ ಇಲ್ಲಿ ಆ ಮೈಕ್ನಲ್ಲಿ ಸಾರ್ವಜನಿಕ ಮೂಲಭೂತ ಅವಶ್ಯಕತೆಗಳಾದ ರೈಸ್ ಬಾಲ್ಸ್ ಮತ್ತು ಮೊಬೈಲ್ ಅಂತ ಘೋಷಣೆ ಮಾಡ್ತಾರೆ. ಅಂದರೆ ಮುಂದೊಂದು ದಿನ, ಅಂದರೆ ಇನ್ನು 14 ವರ್ಷಗಳು ಬಿಟ್ಟು ಮೊಬೈಲೇ ಮೂಲಭೂತ ಅವಶ್ಯಕತೆ ಅನ್ನೋದನ್ನ ಉಪ್ಪಿ ಸರಿಯಾಗಿ ಅರ್ಥ ಮಾಡಿಸ್ಬಿಟ್ಟಿದ್ದಾರೆ. ಈ ಮುಖಾಂತರ ಎಲ್ಲರೂ ಮೊಬೈಲ್ ನೋಡ್ತಾ ಆರಾಮಾಗಿರಿ,
ಜೊತೆಗೆ ಉಚಿತ ಸ್ಕೀಮ್ಗಳ ಮುಖಾಂತರ ಜನರನ್ನ ಹೇಗೆ ಸೋಮಾರಿ ಮಾಡ್ತಿದ್ದಾರೆ ಅಂತ ಬಟ್ಟೆ ಸುತ್ತು ಹೊಡೆದಂಗೆ ಉಪೇಂದ್ರ ಅವರು ಈ ಒಂದು ವಾರ್ನರನ್ನು ಒಂದು ಟ್ರೈಲರ್ ಮುಖಾಂತರ ಅರ್ಥ ಮಾಡಿಸಿರೋದು. ಇದಾದ ನಂತರ ಇನ್ನೊಂದು ಸೀನ್ ಬರುತ್ತೆ, ಅದನ್ನು ಕೂಡ ನೀವು ಗಮನ ಹರಿಸ್ಬೇಕು. ನಮ್ಮ ಜಾತಿಯವ್ರ ಜೊತೆ ಉಂಡೆ ತಿಂತವನಣ ಅಂತ ಒಬ್ಬ ವ್ಯಕ್ತಿ ಮಾತನಾಡ್ತಾನೆ. ಎಸ್, ಈ ಸೀನ್ನಲ್ಲಿ ಅವನ ಬ್ಯಾಕ್ ಮೇಲೆ ಒಂದು ನಂಬರ್ ಕಾಣಿಸುತ್ತೆ 253 ಅಂತ. ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಧರ್ಮಕ್ಕೂ ಕೂಡ ಈ ರೀತಿಯ ಸೀಲನ್ನು ಹಾಕಿರ್ತಾರೆ. ಯಾಕೆ ಅಂದರೆ ನಿಮಗೆ ಎಕ್ಸಾಂಪಲಾಗಿ 786 ಅನ್ನೋದು ಈ ಮುಸ್ಲಿಂ ಧರ್ಮದಲ್ಲಿ ಬಳಸ್ತಕ್ಕಂಥ ಒಂದು ಸಂಖ್ಯೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅಂದರೆ ಇಲ್ಲಿ ತಿನ್ನೋ ಅನ್ನನೂ ಕೂಡ ಒಂದು ಜಾತಿ ಧರ್ಮಕ್ಕೋಸ್ಕರ ಸೀಮಿತ ಮಾಡ್ತಿದ್ದಾರೆ ಅಂತ. ಅಂದರೆ ಆ ರೈಸ್ ಬಾಲ್ನೂ ಕೂಡ ಒಬ್ಬ ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತ ಮಾಡಿದರೆ ಅವನು ಇನ್ನೊಂದು ಜಾತಿಯವನ ಜೊತೆ ಸೇರಿಕೊಂಡು ಆ ರೈಸ್ ಬಾಲ್ನ ಬಳಸ್ಕೊಳ್ತಾ ಇದ್ದಾನೆ ಅಂತ. ಅಂದರೆ ಇಂದಿನ ಪರಿಸ್ಥಿತಿ ಮುಂದೊಂದು ದಿನ ಯಾವ ರೀತಿಯಾಗಿ ಆಗ್ಬೋದು ಅಂತ. ಅನ್ನಕ್ಕೂ ಕೂಡ ಜಾತಿ ಧರ್ಮದ ಹಣೆಪಟ್ಟಿಯನ್ನು ಕೂಡ ಈ ರಾಜಕೀಯ ನಾಯಕರು ಕೊಡಬಹುದು ಅಂತ ಮತ್ತೊಮ್ಮೆ ಕೌಂಟ್ರ್ ಕೊಟ್ಟಿರೋದು. ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಉಡೋದಕ್ಕೆ ಜಾತಿ ಧರ್ಮ ಅಂತ ಸಾವಿರಾರು ಕುಲಗಳನ್ನು ಮಾಡಿಕೊಂಡು ಯಾವ ಮಟ್ಟಿಗೆ ನಾವೆಲ್ಲರೂ ಕೂಡ ಹೊಡೆದಾಡ್ತಾ ಇದ್ವಿ ಅನ್ನೋದು ವ್ಯಂಗ್ಯ ಮಾಡೋದು. ಉಪೇಂದ್ರ ಅವರು ಈ ಬಸವಣ್ಣನ ನೀತಿ ತತ್ವಗಳು, ಕನಕದಾಸರ ನೀತಿ ತತ್ವಗಳು, ಈ ಕುಲವೆಂದು ಹೊಡೆದಾಡಿದಿರಿ ಅನ್ನೋ ಎಲ್ಲ ಸಾಲುಗಳನ್ನು ಸರಿಯಾಗಿ ಅರ್ಥ ಮಾಡಿಸೋ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಅವರ ಈ ಪ್ರಜಾಕೀಯ ಪಕ್ಷದ ಉದ್ದೇಶಗಳು, ಜೊತೆಗೆ ಅವರ ಒಂದು ನಿಲುವುಗಳು, ಜೊತೆಗೆ ಅವರ ಒಂದು ಭವಿಷ್ಯದ ಕನಸುಗಳು ಎಲ್ಲವನ್ನು ಕೂಡ ಈ ಸಿನಿಮಾದ ಮುಖಾಂತರ ಸಾಕಾರ ಮಾಡ್ಕೊಳ್ಳಿಕ್ಕೂ ಕೂಡ ಹೊರಟು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ಸೀಲ್ ಹೊಡೆಯೋದನ್ನು ಕೂಡ ನೀವು ಕಾಣ್ತೀರ. ಅಂದರೆ ಅವರವರ ಮಕ್ಕಳಿಗೆ ಜಾತಿ ಸೀಲ್ ಬೀಳುತ್ತೆ, ಹುಟ್ಟೋ ಮಕ್ಕಳಿಗೆ, ಅದು ಕೂಡ ಏನೂ ಗೊತ್ತಿಲ್ಲದ ಮಕ್ಕಳಿಗೆ ಸಾಯುವವರೆಗೂ ಕೂಡ ಅದನ್ನು ಒಂದು ರೀತಿ ಕಳಂಕವಾಗಿ ಮೈಗೆ ಅಂಟಿಸ್ತಕ್ಕಂಥ ಒಂದು ಸೀಲನ್ನು ಹೊಡೆಯೋದಿದೆಯಲ್ಲ, ಕೊನೆಯವರೆಗೂ ನೀವು ಇದೇ ರೀತಿಯಾಗಿ ಕಿತ್ತಾಡ್ಕೋತಾ ಇರಿ ಅಂತ. ಮಗುಗೆ ಏನೂ ಕೂಡ ಅರ್ಥ ಆಗಿರೋದಿಲ್ಲ. ಆ ಥರದ ಮಗು ಕೂಡ ಅದೊಂದು ಜಾತಿಯ ಸೀಲನ್ನು ಹೊಡೆಯೋದ್ರ ಮುಖಾಂತರ ಯಾವ ರೀತಿಯ ಕೊನೆಯವರೆಗೂ ಅವ್ರನ್ನ ಬಲಿಪಶು ಮಾಡಿಬಿಡ್ತಾರೆ ಅನ್ನೋದು ಕೂಡ ಮಾರ್ಮಿಕವಾಗಿ ಹೇಳಿರೋದು. ಜೊತೆಗೆ ಕೊನೆಯದಾಗಿ ನಿಮಗೆ ಆ ಚರಂಡಿ ಕಾಣಿಸುತ್ತೆ, ಅಲ್ಲೊಂದು ಮ್ಯಾನ್ವಲ್ ಕಾಣಿಸುತ್ತೆ. ರೋಡ್ನೇ ಸರಿ ಮಾಡೋಕ್ಕಾಗದೇ ಇರೋರು ಮಂಗಳಕ್ಕೆ ಹೋಗಿ ಆ ನೀರು ಗಾಳಿ ಅಲ್ಲಿ ವಾಸ ಮಾಡೋದ್ರ ಬಗ್ಗೆ ನಾವೆಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇದ್ವಿ. ಆ ವ್ಯಕ್ತಿ ಹೇಳ್ತಾನೆ, ಮಂಗಳ ಗ್ರಹಕ್ಕೆಲ್ಲ ಹೋಗ್ತಿದ್ದಾರಂತೆ ನಮ್ಮವರು ಅಂತ. ನಮ್ಮವರು ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ. ಪ್ರೆಸೆಂಟ್ಲಿ ನಾವು ಭಾರತದಲ್ಲಿ, ನಮ್ಮ ಭಾರತ ಅಷ್ಟಭಿವೃದ್ಧಿ ಆಯಿತು, ಮಂಗಳ ಗ್ರಹಕ್ಕೆ ಹೋದ್ವಿ, ಜೊತೆಗೆ ರಕ್ಷಣಾ ಶಸ್ತ್ರಾಸ್ತ್ರಗಳನ್ನು ಬಹಳಷ್ಟು ಖರೀದಿ ಮಾಡ್ತಾ ಇದ್ದೀವಿ ಅಂತ. ಆದರೆ ನಾವು ಬದುಕ್ತಾ ಇರೋ ರೀತಿನ ಅಲ್ಲಿ ಟೀಕೆ ಮಾಡಿರೋದು. ಆತ ಮ್ಯಾನ್ಹೋಲ್ ಒಳಗೆ ಬಿದ್ದು ಬಿಡ್ತಾನೆ ಸಡನ್ನಾಗಿ. ನಮಗೆ ಮೂಲಭೂತ ಅವಶ್ಯಕತೆ ರಸ್ತೆಗಳೇ ಸರಿ ಇಲ್ಲ, ಇನ್ನು ಬೇರೆ ಮಂಗಳ ಗ್ರಹಕ್ಕೆ ಹೋಗೋ ರಸ್ತೆಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹಾಗೆ ಹೇಳಿರೋದು. ಜೊತೆಗೆ ಇಲ್ಲಿ ಕಾಸು ಇಲ್ಲದೆ ಎಲ್ಲರೂ ನಾಳಾಡ್ತಾ ಇದ್ದೀವಿ. ಜೊತೆಗೆ ಲಕ್ಷ ಕೋಟಿ ಖರ್ಚು ಮಾಡಿ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದು. ಎಲ್ಲ ಸರ್ಕಾರಕ್ಕೂ, ಕೇಂದ್ರ ಸರ್ಕಾರಕ್ಕೂ ಕೂಡ, ಎಲ್ರಿಗೂ ಕೂಡ ಅಧಿಕಾರದಲ್ಲಿ ಇರೋ ನಾಯಕರು ಮಾತ್ರ ಭವ್ಯ ಬಂಗಲೆಯಲ್ಲಿ ಇರೋದನ್ನು ಕೂಡ ಕೊನೆಯದ ಸ್ಪಷ್ಟವಾಗಿ ತೋರಿಸಿರೋದು. ಅಂದರೆ ಉಪೇಂದ್ರ ಬರಬೇಕಾದ್ರೆ ಒಂದು ಐಷಾರಾಮಿ ಬಂಗಲೆಯಿಂದ ಹೊರಗೆ ಬರ್ತಾರೆ. ಅಂದರೆ ನಮ್ಮ ನಾಯಕರು ಯಾವ ರೀತಿಯಾಗಿ ವಾಪಸ್ ಬರ್ತಾರೆ ಅಂತ. ಜೊತೆಗೆ ಅಲ್ಲಿರೋರು ಎಲ್ಲರೂ ಕೂಡ ದಂಗೆ ಹೇಳ್ತಾರೆ, ಹೋರಾಟ ಮಾಡಲಿಕ್ಕೆ ಶುರುವಾಗ್ತಾರೆ. ಆ ವ್ಯಕ್ತಿಗಳ ಗುಂಪಲ್ಲಿ ಒಬ್ಬನ ಕೈಲಿ ತಕ್ಕಡಿ ನೋಡಿರ್ಬೋದು ನೀವು. ಅವರು ಕೊನೆಯದಾಗಿ ಕೇಳ್ತಾ ಇರೋದು ಏನು ಅಂದರೆ, ನಮಗೆ ಸಮಾನತೆ ಬೇಕು ಅನ್ನೋದನ್ನೇ ಅವರು ಸ್ಪಷ್ಟವಾಗಿ ಆ ಹೋರಾಟಗಾರರು, ಜೊತೆಗೆ ಆ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥ ವ್ಯಕ್ತಿಗಳು ಬಯಸ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಧಿಕ್ಕಾರ ಅಂತ ಕೂಗ್ತಾ ಇರೋದು. ನಮಗೆ ಕನಿಷ್ಠ ಪಕ್ಷ ಸಮಾನತೆ ಬೇಕು ಅನ್ನೋ ಬೇಡಿಕೆಗಳ ಜೊತೆಗೆ ಅವರು ಹೋರಾಟಕ್ಕೆ ಇಳಿದಿರೋದು ಕಾಣಿಸುತ್ತೆ. ಕೊನೆಗೆ ನಿಮ್ಗೆ ಅಲ್ಲೊಂದು ಲೆಫ್ಟ್ ಸೈಡಲ್ಲಿ ವೀಲ್ ಚೇರ್ ಮೇಲೆ ಒಬ್ಬ ಮಹಿಳೆ ಸೈಲೆಂಟಾಗಿ ಕೂತಿರೋದನ್ನು ಕಾಣಿಸ್ತದೆ. ನಮಗೆ ಆ ತಲೆಯ ಮೇಲೆ ಒಂದು ಕಿರೀಟ ಹಾಕಿ ಸೈಲೆಂಟಾಗಿ ಕೂರಿಸಿರೋದು ಕಾಣಿಸುತ್ತೆ, ತುಂಬ ಮೌನಿಯಾಗಿ. ಅಂದರೆ ಈ ಕಡೆ ನಿಂತಿರೋದು ನಮ್ಮ ರಾಷ್ಟ್ರದ ನಾಯಕ ಅಂತ ಅಂದ್ಕೊಳ್ಳೋಣ. ಉಪೇಂದ್ರ ಅವರು ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಕೊಟ್ಟಿರೋದು ಇದಿರ್ಬೋದು. ಜೊತೆಗೆ ಆ ಮಹಿಳೆ ರಾಷ್ಟ್ರಪತಿಯಾಗಿ ಸೈಲೆಂಟಾಗಿ ಮೌನಿಯಾಗಿ ಕೂತಿರೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದು ನಮ್ಮ ಸರ್ಕಾರಗಳಿಗೆ ಹೇಳಿದಾರೋ ಏನೋ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ರಾಷ್ಟ್ರಪತಿಯಾಗಿ ಪ್ರಶ್ನೆ ಮಾಡಬೇಕಾದವರು ಸುಮ್ಮನೆ ನಡೀತಾ ಇರೋ ಅನ್ಯಾಯನ ಹೇಗೆ ಸೈಲೆಂಟಾಗಿ ನೋಡ್ತಿದ್ದಾರೆ ಅಂತ. ಅಂದರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ರಾಷ್ಟ್ರಪತಿಗಳು ಅಂದರೆ ರಬ್ಬರ್ ಸ್ಟ್ಯಾಂಪ್ ರೀತಿ, ಅವರೇನೂ ಇಲ್ಲ. ಆಡಳಿತ ಮಾಡೋದೆಲ್ಲರೂ ಪ್ರಧಾನಮಂತ್ರಿಗಳೇ ಅಥವಾ ನಮ್ಮ ನಾಯಕರುಗಳೇ. ಎಲ್ಲದೂ ಕೂಡ ಏನೇ ಹೋರಾಟಗಳು ನಡೀಲಿ ಅದ್ರ ವಿರುದ್ಧವಾಗಿ ದನಿ ಎತ್ತಬೇಕಾದವರು, ಸೈಲೆಂಟ್ ಆಗಿರಬೇಕಾದವರು ಅವರೇ. ಆದರೆ ಈ ಸಂಪೂರ್ಣ ಅಧಿಕಾರ ಇವರು ರಾಷ್ಟ್ರಪತಿ ಸೈಲೆಂಟಾಗಿ ಕೂರೋದು. ಇಲ್ಲಿ ಮಣಿಪುರ, ಪಂಜಾಬ್ ರೈತರ ಹೋರಾಟ, ಒಲಿಂಪಿಕ್ ಮೆಡಲಿಸ್ಟ್ ವಾಯ್ಸ್ ರೈಸ್ ಮಾಡಿದಾಗಲೂ ಕೂಡ ನಮ್ಮ ರಾಷ್ಟ್ರಪತಿಗಳು ಅಧಿಕಾರ ಚಲಾಯಿಸದೆ ಸೈಲೆಂಟ್ ಆಗಿರೋದನ್ನು ಇಲ್ಲೂ ಕೂಡ ತಿವಿದಿರೋ ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ
ಎಲ್ಲ ಪಕ್ಷಗಳಿಗೂ ಜೊತೆಗೆ ಎಲ್ಲ ರಾಷ್ಟ್ರೀಯ ನಾಯಕರಿಗೂ ಜೊತೆಗೆ ಪ್ರಪಂಚದಲ್ಲಿ ಯಾವುದಕ್ಕೋಸ್ಕರ ಬಡಿದಾಡ್ತಿದ್ದೀವಿ, ಯಾವುದಕ್ಕೋಸ್ಕರ ಬಡಿದಾಡಬೇಕಿತ್ತು ಅನ್ನೋದನ್ನ ಉಪ್ಪಿ ಸಖತ್ತಾಗಿ ಹೇಳಿದ್ದಾರೆ ಅಂತ ಅನಿಸುತ್ತೆ. ಇದರಲ್ಲಿ ನಿಮಗೇನೆಲ್ಲ ಅನಿಸುತ್ತೆ? ಯಾವುದಾದ್ರೂ ಮಿಸ್ ಮಾಡಿದ್ದೀನ ಅಥವಾ ನೀವು ಉಪೇಂದ್ರ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೇನಾದರೂ ಒಂದು ಕ್ಲಾರಿಟಿ ಸಿಕ್ಕರೆ ಅದನ್ನು ಕೂಡ ಖಂಡಿತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ರಾಕೇಶ್ ಶಾರುಂಡಿ. ಧನ್ಯವಾದ.